पंचाक्षरमनुपमान् पंचसूत्रकृतो वन्दे पंचाचार्यान् जगद्गुरून्। जय मंगलम जय नमः। श्रीमद् जगद्गुरु पंचाचार्य महाराज की, श्रीमद् जगद्गुरु रेणुकाचार्य महाराज की, श्रीमद् जगद्गुरु प्रसन्न रेणुका वीर गंगाधर राजेंद्र शिवाचार्य महाराज की। मानवा धर्म के, मानवा धर्म के, धर्मದಿಂದಲೇ ವಿಶ್ವಕ್ಕೆ, ಧರ್ಮದಿಂದಲೇ ವಿಶ್ವಕ್ಕೆ ವಂದೇ ವಂದೇ ಜಗದಾದಿ ಪರಮ ಜಗದ್ಗುರು ರೇಣುಕಾದಿ ಪಂಚಾಚಾರ್ಯರನ್ನು ಎನ್ನ ಆರಾಧ್ಯ ಗುರುಗಳು ವಿಶ್ವಕಲ್ಯಾಣ ಯೋಗೀಶ್ವರ ಲಿಂಗೈಕ್ಯ ಶ್ರೀಮದ್ ರಂಭಾಪುರಿ ವೀರ ಸಿಂಹಾಸನಾಧೀಶ್ವರ ಪ್ರಸನ್ನ ರೇಣುಕ ವೀರಗಂಗಾಧರ ಭಗವತ್ಪಾದರ ಶ್ರೀಪಾದರನ್ನು ಮಸ್ತಕದ ಮೇಲೆ ಹೊತ್ತುಕೊಂಡು ಮಹಾಮಹಿಮ ಗುರು ಗಣೇಶ್ವರನ್ನು, ಗುರು ಸಿದ್ಧಲಿಂಗೇಶ್ವರನ್ನು, ವೀರಭದ್ರ ಸ್ವಾಮಿಯನ್ನು ಹೃದಯದಲ್ಲಿ ಸ್ಮರಿಸಿಕೊಂಡು ಗುರುಪೂರ್ಣಿಮೆಯ ಈ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿದ ಹುಕ್ಕೇರಿಯ ಪರಮ ಪೂಜ್ಯರಲ್ಲಿ, ಗಿರಿಸಾಗರದ ಪರಮ ಪೂಜ್ಯರಲ್ಲಿ, ಕಲಾಗಿರಿಯ ಪರಮ ಪೂಜ್ಯರಲ್ಲಿ, ಭಾಗವತಿಕೊಪ್ಪದ ಪರಮ ಪೂಜ್ಯರಲ್ಲಿ, ಸತ್ತಿಗೇರಿಯ ಪರಮ ಪೂಜ್ಯರಲ್ಲಿ ನಮಸ್ಕಾರಗಳನ್ನು ಸಲ್ಲಿಸಿ ಈ ಕಾರ್ಯಕ್ರಮದ ಗಣ ಅಧ್ಯಕ್ಷತೆಯನ್ನು ವಹಿಸಿದ ಶ್ರೀಮಠದ ಪರಮ ಶಿಷ್ಯರಾದಂಥ ಭಕ್ತ ಶಿರೋಮಣಿ ಹಾಗೂ ಮಾಜಿ ಸಚಿವರು, ನರಗುಂದದ ಶಾಸಕರಾದಂಥ ಶ್ರೀಮಾನ್ ಸಿ ಪಾಟೀಲ್ ಅವರೇ ಹಾಗೂ ಇವತ್ತಿನ ಜಗದ್ಗುರು ರೇಣುಕಾ ಶ್ರೀ ಪ್ರಶಸ್ತಿ ವಿಜೇತರಾದಂಥ ವೀರಶೈವ ಸಮಾಜದ ಕಣ್ಮಣಿಗಳು, ಮಾಜಿ ಸಚೇತಕರು, MLC ಆದಂಥ ಮಾಂತೇಶ್ ಕೌಟ್ಗಿಮಠ ಅವರೇ ಹಾಗೂ TP ಮುನ್ನೋಳಿ ಅವರೇ, ಅವರಿಗರೆಲ್ಲದೆ ವೇದಿಕೆಯ ಮೇಲೆ ಉಪಸ್ಥಿತರಿದ್ದ ಸಮಸ್ತ ಗಣ್ಯಮಾನ್ಯರೇ ಹಾಗೂ ಬೆಳಗಾವಿ ಜಿಲ್ಲೆ, ಧಾರವಾಡ ಜಿಲ್ಲೆ, ಬಾಗಲಕೋಟೆ ಜಿಲ್ಲೆ, ಬಿಜಾಪುರ ಜಿಲ್ಲೆಯಿಂದ ಆಗಮಿಸಿದ ಸಮಸ್ತ ಶ್ರೀಮಠದ ಗಣ್ಯಮಾನ್ಯ ಸದ್ಭಕ್ತ ಶಿಷ್ಯವರ್ಗವೇ, ವಾತ್ಸಲ್ಯ ಭಕ್ತ ತಾಯಂದಿರೇ ಹಾಗೂ ಇಲ್ಲಿಯವರೆಗೆ ಶ್ರೀಮಠದ ಗುರುವಿನ ಕೃಪಾಶೀರ್ವಾದದ ಪ್ರಶಸ್ತಿಗೆ ವಿಜೇತ ಅಂತ ಎಲ್ಲ ಪ್ರಶಸ್ತಿ ವಿಜೇತರೇ, ಬುದ್ಧ ಮಕ್ಕಳೇ, ಸಂಗೀತ ಕಲಾ ಬಳಗವೇ, ಪತ್ರಿಕಾ ನಿಧಿಯ ಬಳಗವೇ, ನಿಜಕ್ಕೂ ಕೂಡ ಇವತ್ತ ಬಹಳ ಸಂತಸ ತಂದಿದೆ. ಯಾಕಂದ್ರ ಜಗದ್ಗುರು ರೇಣುಕಾ ಶ್ರೀ ಪ್ರಶಸ್ತಿಯನ್ನ ಇವತ್ತ ಕಟ್ಕೋಳಿ ಚಂದ್ರಗಿ ಶ್ರೀಮಠದಿಂದ ನಮ್ಮ ಸಮಾಜದ ನೇತಾರಾದಂಥ ಧರ್ಮಜೀವಿಗಳಾದಂಥ ಶ್ರೀ ಮಾಂತೇಶ್ ಕೌಟ್ಗಿಮಠರಿಗೆ ಶ್ರೀಮಠ ನೀಡುವುದಂದ್ರ ಇದು ಕೂಡ ಬಹಳ ಒಂದು ಸಂತಸ ಸಂಗತಿ. ಇದು ಆದ್ರೆ ಅದು ಯಾರ ಸಮ್ಮುಖದಾಗ ಅಂತಂದ್ರ ಎಲ್ಲ ಪೂಜ್ಯರ ಒಂದು ಸಾನ್ನಿಧ್ಯದೊಳಗ ಶ್ರೀಮಠದ ಪರಮ ಶಿಷ್ಯರಾದಂಥ ಸಿ ಪಾಟೀಲ್ ಅವರ ನೇತೃತ್ವದೊಳಗೆ ಇವತ್ತು ಆ ಪ್ರಶಸ್ತಿ ಅವರಿಗೆ ನೀಡ್ತಾ ಇರೋದು ಪೂಜ್ಯರಿಗೆ ಒಂದು ಸಂತಸ ತಂದಿದೆ. ಮಾಂತೇಶ್ ಕೌಟ್ಗಿಮಠರು ಒಂದು ಮಾತನ್ನ ಇವತ್ತು ನಾ ಹೇಳ್ಬೇಕಾದ್ರ, ವೀರಶೈವ ಲಿಂಗಾಯತ ಸಮಾಜ ಹೊರಡ ಹೋಗುವಂತ ಸಿದ್ದರಾಮಯ್ಯನ ಕಾಲದೊಳಗ ಪ್ರಥಮ ವೀರಶೈವ ಲಿಂಗಾಯತ ಸಂಘಟನೆಯನ್ನ ನಾವು ಪ್ರಥಮ ಎಲ್ಲಾದ್ರೂ ಮಾಡಿದ್ರ ಅದು ಗೊಡಚಿ ಕ್ಷೇತ್ರದೊಳಗ, ಗೊಡಚಿ ಕ್ಷೇತ್ರದೊಳಗೆ ನಾವು ಒಂದು ಸಮ್ಮೇಳನವನ್ನು ಹುಕ್ಕೇರಿ ಪೂಜ್ಯರು ನಾವು ಎಲ್ಲ ಒಂದು ಸ್ವಾಮೀಜಿಯವರು ಕೂತ್ಕೊಂಡು ಮಾಡಿದಾಗ ಅದಕ್ಕೆ ಬೆನ್ನೆಲುಬಾಗಿ ನಿಂತ ಎಲ್ಲೆಲ್ಲಿ ಪುರೋಹಿತರಿದ್ದಾರೆ, ಸದ್ಭಕ್ತರಿದ್ದಾರೆ, ಅವರೆಲ್ಲರಿಗೂ ಕೂಡ ಫ್ರೀಯಾಗಿ ವಾಹನ ಕಳಿಸಿ ಅದಕ್ಕೆ ಚಾಲನೆ ಕೊಟ್ಟಂತ ನೇತಾರ ಯಾರಾದ್ರೂ ಮಾಂತೇಶ್ ಕೌಟ್ಗಿಮಠ ಅಂತ ಹೃದಯ ತುಂಬ ಹೇಳುವುದು. ಪ್ರಥಮ ಬಡತಿ ವೀರಭದ್ರ ಕ್ಷೇತ್ರದಲ್ಲಾಗಿ, ಎರಡನೇದು ಮುರುಗೋಳದಲ್ಲಾಗಿ, ನಾಲ್ಕನೇದು ಬೆಂಗಳೂರಲ್ಲಾಗಿ, ಮೂರನೇದು ಬೆಂಗಳೂರಲ್ಲಾಗಿ, ನಾಲ್ಕನೇದು ಶೋಮಿಂದರಾಗಿ, ಐದನೇದು ಬೆಳಗಿನಲ್ಲಾಗಿ
ಇಡೀ ನಮ್ಮ ಭಾರತ ದೇಶದ ಎಲ್ಲ ಶಿವಾಚಾರ್ಯಗಳು ಗುರುವಿರಕ್ತರು ಇವತ್ತ ಎಲ್ಲ ರಾಜಕಾರಣಿಗಳ ಒಂದು ಇತ್ತಲ್ಲ ಇದೇ ಒಂದು 21-22ರಂದು ದಾವಣಗೆರೆಯಲ್ಲಿ ಆ ಒಂದು ಪಂಚಪೀಠಾಚಾರ್ಯ ನಾವು ಶಿವಾಚಾರ್ಯ ಶೃಂಗ ಸಮ್ಮೇಳನ ನಡೀತಾ ಇದೆ. ಆ ಸಮ್ಮೇಳನದಿಂದ ಎಲ್ಲರೂ ಕೂಡ ಇದ್ದಲ್ಲ ಕಂಕಣಬದ್ಧರಾಗಿ ಹೋರಾಟಕ್ಕೆ ತಯಾರಾಗಿದ್ದಾರೆ. ನಮ್ಮ ವೀರಶೈವ ಪ್ರಮುಖರು ಅಂತ ಹೇಳಲಿಕ್ಕೆ ಸಂತಸವಾಗ್ತಾ ಇದೆ. ಆ ರೀತಿಯಾಗಿ ಇವತ್ತ ಮಾಂತೇಶ್ ಕೌಂಟಿ ಮಠರು ಬಹಳ ಮನ ತುಂಬಿ ಹೇಳಿದರು. ಇವತ್ತು ಸಮಾಜಕ್ಕಾಗಿ ಇವತ್ತು ಅದು ಹೇಳೋದ್ರ ಜೊತೆಗೆ ಅಂದ್ರ ಮಾತೃ ದೇವೋ ಭವ. ಇವತ್ತ ಮಾಂತೇಶ ಇಷ್ಟ ಮುಂದೆ ಬರಬೇಕಾದ್ರೆ ಕಾರಣ ಅಂದ್ರ ಅವರ ತಾಯಿ ಶಾಂತಮ್ಮನ ಆಶೀರ್ವಾದ ಮಾಡಿದವರು. ಯಾಕಂದ್ರ ಅವರ ಧರ್ಮಜೀವಿಗಳು ಸುಪೂಜಾನಿಷ್ಠರು. ಅದಕ್ಕೆ ಹೇಳಿಲ್ಲ ಕ್ರಿಯಾಭಸ್ಮವನ್ನೇ ಅವ್ರು ಟ್ರೆಜರಿಯೊಳಗೆ ಇಟ್ಟಿದ್ರು ಅಂತ. ಹಾಗೇನಿತ್ತಲ್ಲ ಅದನ್ನೇ ಉಳಿಸಿಕೊಂಡು ಇವತ್ತು ಲಿಂಗ ಭಸ್ಮ ಇದು ಬಹಳ ಮಹತ್ವವಾದದ್ದು. ಆ ರೀತಿಯಾಗಿ ಏನಿತ್ತಲ್ಲ ನಮ್ಮ ಸಿ ಪಾಟೀಲ್ ಇವತ್ತ ಯಾಕಂದ್ರ ಹರಿದನ್ನು ಮರೆಯಲಿಕ್ಕೆ ಆಗೋದಿಲ್ಲ. ಇವತ್ತು 108 ಲಿಂಗ ಪ್ರತಿಷ್ಠಾಪನೆದೊಳಗ ಸಿ ಪಾಟೀಲ್ ನಮ್ಮ ಟಿ.ಪಿ. ಮುನ್ನೋಳಿ ಅವರು ಏನಿತ್ತಲ್ಲ ಮುಂಚೂಣಿಯಲ್ಲಿ ನಿಂತುಕೊಂಡು ನಾವು 108 ದಿವಸ ಅನುಷ್ಠಾನ ಮಾಡಿದಾಗ 108 ಲಿಂಗ ಸ್ಥಾಪನೆ ಮಾಡಿದಾಗ ಅವರು ಏನಿತ್ತಲ್ಲ ವಹಿಸಿದಂತ ಶ್ರಮವನ್ನ ಪೂಜಾರಿ ಯಾವಾಗೂ ಮರೆಯುವುದಿಲ್ಲ. ಅದೇ ಕಾರಣವಾಗಿ ಏನಿತ್ತಲ್ಲ ಇನ್ನೂ ಏನಿತ್ತಲ್ಲ ಉನ್ನತ ಮಟ್ಟದೊಳಗ ಉಭಯರು ಬೆಳೆಯಲಿ. ಅದರ ಜೊತೆಗೆ ನಮ್ಮ ಮಲ್ಲಣ್ಣ ಯಾದವ್ ಅವರು ಅದಕ್ಕೆ ಅವ್ರಿಬ್ಬರಿಗೆ ಹೇಳಿದ್ರು ನಾವು ಇನ್ನು ಮುಂದಿನ ನೇತಾರನಾಗಿ ನಮ್ಮ ರಾಮದುರ್ಗ ತಾಲೂಕು ನೇತಾರನಾಗಿ ಅವರನ್ನು ಮಾಡಿ ಅವರು ಏನಿತ್ತಲ್ಲ ನಿಮ್ಮ ದಾರಿಯಲ್ಲಿ ತೆಗೆದುಕೊಂಡು ಹೋಗಲೇನು ಅಂತ ಮಾತನ್ನ ಅವ್ರಿಗೆ ಹೇಳಿದ್ರು ನಾವು. ಅದಕ್ಕೋಸ್ಕರವಾಗಿ ನಮ್ಮ ಮಲ್ಲಣ್ಣ ಯಾದವ್ ಅವರು ಇವತ್ತು ನಾವು ರಂಭಾಪುರ ಪೀಠದ ಗುರುಕುಲ ಗೊಡ್ಸಿ ಕ್ಷೇತ್ರದ ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದಾಗ ಪ್ರಥಮದಲ್ಲಿ ಏನಿತ್ತಲ್ಲ ಗುರುಕುಲದ ಸೇವಾ ಸಮಿತಿ ಅಧ್ಯಕ್ಷರನ್ನ ಅವರು ಮಾಡಿದ್ದೇವೆ. ಪ್ರಥಮ ನಂದೇ 5 ಲಕ್ಷ ರೂಪಾಯಿ ಅಂತ ತಿಳ್ಕೊಂಡು ಹೇಳಿ ಆ ಒಂದು ಕಟ್ಟಡಕ್ಕೆ ಚಾಲನೆ ಕೊಟ್ಟಿದ್ದಾರೆ. ಹಾಗೆ ನಮ್ಮ ಮಾಂತೇಶ ಕೌಂಟಿ ಮಠರು ಕೂಡ ಇದ್ದಲ್ಲ 5 ಲಕ್ಷ ರೂಪಾಯಿ ಆ ಒಂದು ಕ್ಷೇತ್ರದ ಒಂದೊಂದು ರೂಮಿನ ಕಟ್ಟಡಕ್ಕೆ ಸೇವೆಗೆ ಅವರು ಕೊಟ್ಟಿದ್ದಾರೆ. ಈ ರೀತಿಯಾಗಿ ಏನಿದ್ದಲ್ಲ ಕಟ್ಟಡ ಪ್ರಾರಂಭ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತ ಅವರು ಕೂಡ ಏನಿದ್ದಲ್ಲ ಬಹಳ ಒಂದು ಶ್ರದ್ಧಾಭಕ್ತಿಯಿಂದ ಸೇವೆಯನ್ನು ಸಲ್ಲಿಸ್ತಾ ಬಂದಿದ್ದಾರೆ. ಇವತ್ತು ನಮ್ಮ ಪರಮ ಪೂಜ್ಯರು ಗಿರಿಸಾಗರದ ಪರಮ ಪೂಜ್ಯರು ಸಕಲಪ್ರಮಿ ರುದ್ರಮುನಿ ಶಿವಾಚಾರ್ಯ ಮಹಾಸ್ವಾಮಿಗಳು ಬಹಳ ಸರಳಜೀವಿಗಳು, ಅನುಷ್ಠಾನ ಮೂರ್ತಿಗಳು, ಕ್ರಿಯಾವಂತರು. ಇವತ್ತ ನಮ್ಮ ಗುರುಗಳ ಪರಮ ಶಿಷ್ಯರು ವೀರಗಂಗಾಧರ ಭಗವತ್ಪಾದರ ಆಶೀರ್ವಾದ ಅವರಿಗೆ ಆಗಿದೆ. ಅದಕ್ಕೋಸ್ಕರವಾಗಿ ಅವರು ಆಶೀರ್ವಚನೆ ನೀಡಬೇಕಾಗಿತ್ತು. ಅದರ ಸಮಯದ ಅಭಾವದಿಂದ ಅವರ ಆಶೀರ್ವಚನಕ್ಕೆ ಅವಕಾಶ ಸಿಕ್ಕಿಲ್ಲ ಅಂದ್ರೂ ಕೂಡ ಆಶೀರ್ವಾದ ಮಾಡಿದ್ದಾರೆ. ಆ ಪರಮ ಪೂಜ್ಯರಿಗೆ ವೀರಗಂಗಾಧರ ಪ್ರಶಸ್ತಿಯನ್ನ ಇವತ್ತ ಶ್ರೀಮಠ ಗೌರವದಿಂದ ಕೊಟ್ಟಿದೆ ಅನ್ನುವಂತ ಮಾತನ್ನು ಹೇಳುವುದ್ರ ಜೊತೆಗೆ ಕಲಾದಿಗೆಯ ಪರಮ ಪೂಜ್ಯರು ಸಕಲಪ್ರಮಿ ಗಂಗಾಧರ ಶಿವಾಚಾರ್ಯ ಮಹಾಸ್ವಾಮಿಗಳಿಗೆ ನಮ್ಮ ಆರಾಧ್ಯ ಗುರುಗಳಾದಂತ ರುದ್ರಮುನಿ ಜಗದ್ಗುರುವರ ರುದ್ರಮುನಿ ದೇವ ಪ್ರಶಸ್ತಿಯನ್ನು ಕೂಡ ಶ್ರೀಮಠ ಗೌರವದಿಂದ ಅವರಿಗೆ ಕೊಟ್ಟಿದೆ. ಅವರು ಏನಿದ್ದಲ್ಲ ಆ ರುದ್ರಮುನಿ ಜಗದ್ಗುರುವರ ಪಾಂಡಿತ್ಯದಂತೆ ಏನಿದ್ದಲ್ಲ ಅವರು ಇನ್ನೇ ಹೆಚ್ಚಿನ ರೀತಿಯಾಗಿ ಕಾರ್ಯ ಮಾಡ್ತಾ ಇದ್ದಾರೆ. ಉತ್ತರವಾಗಿ ಏನಿದ್ದಲ್ಲ ಶ್ರೀಮಠ ಅಭಿವೃದ್ಧಿಯನ್ನು ಮಾಡ್ತಾ ಇದ್ದಾರೆ. ಆ ಪರಮ ಪೂಜೆಗೆ ಶ್ರೀಮಠ ಕೊಟ್ಟಿದೆ ಅನ್ನುವಂತ ಮಾತನ್ನು ಹೇಳೋದ್ರ ಜೊತೆಗೆ ಇವತ್ತ ಎಲ್ಲ ಸಂತಪ್ತರು ಏನಿದ್ದಲ್ಲ ಇವರೆಲ್ಲ ನಿತ್ಯದ ಸೇವಾ ಮಾಡಿದ್ರಿ. ನಾವು ಹೆಚ್ಚು ಮಾತಾಡ್ಲಿಕ್ಕೆ ಹೋಗೋ ಬೆಳಗಿನಿಂದ ಪೂಜಾ ಕಾರ್ಯಕ್ರಮ ನಡೆದು ಪೂಜೆಗೂ ಆಯಾಸ ಆಗೈತಿ. ಯಾಕಂದ್ರೆ ನಿಮ್ಮನ್ನು ನೋಡಿದ್ರೆ ಸಂತೋಷ ಆಗಿದೆ. ಅದಕ್ಕೋಸ್ಕರವಾಗಿ ಇವತ್ತೆಲ್ಲ ಏನಿದ್ದಲ್ಲ ಬೆಳಗ್ಗೆ ಏನಿದ್ದಲ್ಲ ಆಡಿ ಗಂಡಾಡಿ ಸದ್ಭಕ್ತರು ನಿಪ್ಪಾಣಿ ತಾಲೂಕು ಆಡಿ ಗಂಡಾಡಿ ಸದ್ಭಕ್ತರು ಉಪಹಾರ ಸೇವೆಯನ್ನು ಮಾಡಿದರೆ. ಆಮೇಲೆ ಇವತ್ತು ಪ್ರಸಾದ ಸೇವೆಯನ್ನು ಏನಿದ್ದಲ್ಲ ಸಾವರಿಗೆ ನಂಜಾವ್ ಕಾನಾಪುರ ಸದ್ಭಕ್ತರು ಇವತ್ತ ಪಟ್ಟಿ ವೈದ್ಯರನ್ನು ಏನು ಮಾಡಲಿಲ್ಲ. ನಾವು ಗುರುಪೌರ್ಣಿಮೆಗೆ ಎಲ್ಲ ಸದ್ಭಕ್ತರು ಏನಿದ್ದಲ್ಲ ತಮ್ಮ ತಮ್ಮ ಸೇವೆಯನ್ನು ಮಾಡಿ ಗುರುವಿನ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಅದಕ್ಕೆ ಒಂದ ಮಾತನ್ನು ಹೇಳಿದ್ರು. ಇವತ್ತು ಸಿದ್ಧಾಂತ ಶಿಖಾಮಣಿ ಶ್ರೀಮಠ ಸದಾ ನಡೆಸ್ಕೊಂಡು ಬಂದಿದೆ. ಇವತ್ತ ನಮ್ಮ ಸಾವರಿಗೆ ಸದ್ಭಕ್ತರು ಇರ್ತಾರ ಸದಾ ನನ್ನ ಶಿಷ್ಯರೇ ಇರ್ತಲ್ಲ ಅಲ್ಲಿ ಸಿದ್ಧಾಂತ ಶಿಖಾಮಣಿಯ ಕಾರ್ಯಕ್ರಮ ನಡೆಸಿಕೊಂಡು ಬರ್ತಾ ಇದ್ದಾರೆ ಅನ್ನುವಂತ ಮಾತನ್ನ ನಮ್ಮ ಸಿ ಪಾಟೀಲ್ ಹೇಳ್ತಾ ಇದ್ದೇವೆ.